ಹಾಯ್, ನಾನು ಪ್ರವೀಣ್ ಫ್ರಮ್ ಕಲರ್ ಗ್ರೇಡಿಂಗ್ ಕನ್ನಡ. ಈ ವಿಡಿಯೋದಲ್ಲಿ ಎಡಿಟಿಂಗ್ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ ಇನ್ಸ್ಪೆಕ್ಟರ್ ಟ್ಯಾಬ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಇನ್ಸ್ಪೆಕ್ಟರ್ ಟ್ಯಾಬಲ್ಲಿ ನಾವು ಲಾಸ್ಟ್ ವಿಡಿಯೋದಲ್ಲಿ ಡೈನಾಮಿಕ್ ಝೂಮ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ನೆಕ್ಸ್ಟು ಡೈನಾಮಿಕ್ ಝೂಮ್ ಆದಮೇಲೆ ನೆಕ್ಸ್ಟ್ ನಮಗೆ ಆಪ್ಷನ್ ಇರೋದು ಕಂಪೋಸಿಟ್. ಇದು ಕಂಪೋಸಿಟ್ ಮೋಡ್ ಅಂತಲೂ ಕರೀತಾರೆ. ನಾವು ಕಂಪೋಸಿಟ್ ಮೋಡ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಕಂಪೋಸಿಟ್ ಮೋಡ್ನ ಯೂಸ್ ಮಾಡೋಕ್ಕೂ ಮುಂಚೆ ನಾನಿಲ್ಲಿ ಈ ಕ್ಲಿಪ್ ಮೇಲೆ ಇನ್ನೊಂದು ಕ್ಲಿಪ್ನ ಇದ್ರ ಮೇಲೆ ಪ್ಲೇಸ್ ಮಾಡ್ಕೋತೀನಿ. ಇದ್ರ ಮೇಲೆ ಪ್ಲೇಸ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನಲ್ಲಿ ಕಂಪೋಸಿಟ್ ಮೋಡಿಗೆ ಬಂದು ನಮ್ಮ ರೈಟ್ ಸೈಡಲ್ಲಿ ನಾರ್ಮಲಲ್ಲಿದೆ. ನಾರ್ಮಲ್ ಅಂದರೆ ಏನೂ ಚೇಂಜಸ್ ಆಗೋಲ್ಲ. ನಾರ್ಮಲಿಂದ ನಾವು ಆ್ಯಡ್ನ ಕ್ಲಿಕ್ ಮಾಡ್ತೀನಿ. ಆ್ಯಡ್ ಕ್ಲಿಕ್ ಮಾಡಿದಾಗ ನಮ್ಮ ಬಾಟಮಲ್ಲಿ ಯಾವ ಕ್ಲಿಪ್ ಇದೆ ಅದ್ರ ಮೇಲೆ ನಮ್ಮ ಟಾಪಲ್ಲಿರೋ ಕ್ಲಿಪ್ಪು ಓವರ್ ರೈಟ್ ಆಗುತ್ತೆ. ಅದೇ ಥರ ಕಂಪೋಸಿಟ್ ಮೋಡಲ್ಲಿ ನಮಗೆ ತುಂಬ ಆಪ್ಷನ್ ಇದೆ. ನಾನಿಲ್ಲಿ ಆ್ಯಡ್ ಕೊಟ್ಟಿದ್ದೀನಿ, ನೆಕ್ಸ್ಟು ಕಲರು, ನೆಕ್ಸ್ಟು ಕಲರ್ ಬರ್ನು, ನೆಕ್ಸ್ಟು ಕಲರ್ ಡಾಡ್ಜು. ಈ ಥರ ಒಂದು ಕ್ಲಿಪ್ ಮೇಲೆ ಇನ್ನೊಂದು ಕ್ಲಿಪ್ಪು ಅಲೈನ್ ಆಗುತ್ತೆ. ಸೊ ಇದನ್ನು ನಾವು ಯಾವಾಗ ಯೂಸ್ ಮಾಡ್ತಾರೆ? ಕೆಲವೊಂದು ಸರಿ 3D ರೆಂಡರ್ಗಳನ್ನೆಲ್ಲ ತೊಗೊಬಂದಾಗ ಇದನ್ನ ಯೂಸ್ ಮಾಡ್ತಾರೆ. ಕೆಲವೊಂದು ಸರಿ ನಮ್ಮ ವೆಡ್ಡಿಂಗಲ್ಲಿ ಯೂಸ್ ಮಾಡೋದಾದರೆ, ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ. ಈ ಥರ ಒಂದು ಕ್ಲಿಪ್ ಇಟ್ಕೊಂಡಿದ್ದೀನಿ. ಈ ಕ್ಲಿಪ್ಗೆ ನಾವು ಕೆಲವೊಂದು ಟೈಮಲ್ಲಿ ಮ್ಯಾನ್ಯುವಲ್ ಟ್ರಾನ್ಸಿಷನ್ ಆ್ಯಡ್ ಮಾಡಬೇಕು. ಅಂಥ ಟೈಮಲ್ಲಿ ನಾವು ಕಂಪೋಸಿಟ್ ಮೋಡ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಒಂದು ಫಿಲ್ಮ್ ಬರ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಈ ಫಿಲ್ಮ್ ಬರ್ನು ನಮಗೆ ಈ ಕ್ಲಿಪ್ ಮೇಲೆ ಬೇಕು. ಅಂಥ ಟೈಮಲ್ಲಿ ನಾವು ಫಿಲ್ಮ್ ಬರ್ನ್ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ಕಂಪೋಸಿಟ್ ಮೋಡ್ನ ಇಲ್ಲಿ ನಾನು ಸ್ಕ್ರೀನಿಗೆ ಹಾಕ್ತಾಯಿದ್ದೀನಿ. ಸ್ಕ್ರೀನಿಗೆ ಹಾಕಿದಾಗ ಇದು ಒಂದು ಎಫೆಕ್ಟ್ ಥರ ಯೂಸ್ ಆಗುತ್ತೆ. ಅಬ್ಸರ್ವ್ ಮಾಡಿದ್ರಲ್ಲ, ಅದೇ ಥರ ಫಾರ್ ಎಕ್ಸಾಂಪಲ್ ಇನ್ನೊಂದು ನೋಡೋದಾದರೆ, ನೆಕ್ಸ್ಟ್ ನಾನೊಂದು ಕ್ಯಾಮ್ರಾ ಓವರ್ಲೇ ತೊಗೊಬಂದಿದ್ದೀನಿ. ಇದನ್ನ ಕ್ಲಿಕ್ ಮಾಡಿ ನಾನಲ್ಲಿ ಸ್ಕ್ರೀನಿಗೆ ಹಾಕ್ತಾಯಿದ್ದೀನಿ. ಈ ಥರ ಹಾಕಿದಾಗ ಈ ಥರ ಒಂದು ಸ್ಪೆಷಲ್ ಎಫೆಕ್ಟ್ಸು. ಬೈ ಚಾನ್ಸ್ ನಾವೇನಾದ್ರು ಮ್ಯಾನ್ಯುವಲ್ ಆಗಿ ಟ್ರಾನ್ಸಿಷನ್ ಯೂಸ್ ಮಾಡಬೇಕು, ಒಂದು ಕ್ಲಿಪ್ಪಿಂದ ಇನ್ನೊಂದು ಕ್ಲಿಪ್ಪಿಗೆ ಜಂಪ್ ಆಗಬೇಕಾದ್ರೆ ಒಂದು ಫಿಲ್ಮ್ ಬರ್ನ್ ಯೂಸ್ ಮಾಡಬೇಕು, ಇಲ್ಲಾಂದರೆ ಈ ಥರ ಒಂದು ಕ್ಯಾಮ್ರಾ ರೆಕಾರ್ಡಿಂಗು ಓವರ್ಲೇ ಏನಾದ್ರು ಯೂಸ್ ಮಾಡಬೇಕಾದ್ರೆ ನಾವಿಲ್ಲಿ ಕಂಪೋಸಿಟ್ ಮೋಡ್ನ ಯೂಸ್ ಮಾಡ್ತೀವಿ. ನಾವಿಲ್ಲಿ ಕಂಪೋಸಿಟ್ ಮೋಡಲ್ಲಿ ತುಂಬ ಆಪ್ಷನ್ ಇದೆ. ನೀವು ಚೂಸ್ ಮಾಡಿಕೊಂಡು ಯಾವುದು ನಿಮಗೆ ಸೂಟ್ ಆಗುತ್ತೆ ಅದನ್ನು ಚೂಸ್ ಮಾಡ್ಕೋಬೋದು. ನೆಕ್ಸ್ಟು ಕಂಪೋಸಿಟ್ ಮೋಡಲ್ಲಿ ಇನ್ನೊಂದು ಆಪ್ಷನು ಒಪಾಸಿಟಿ ಅಂತಿದೆ. ಒಪಾಸಿಟಿ ನಮಗೆ ಇದು ಎಷ್ಟು ರೇಂಜಲ್ಲಿ ಬೇಕು, ಇದ್ರ ಇಂಟೆನ್ಸಿಟಿ ಎಷ್ಟು ಬೇಕೋ ಅದನ್ನು ಡಿಸೈಡ್ ಮಾಡೋದು. ನಮಗೆ ಫುಲ್ ಒಪಾಸಿಟಿ ಆದರೆ ಫುಲ್ ಕೊಡ್ಕೋಬೋದು. ನಮಗೆ ಸ್ವಲ್ಪ ಒಪಾಸಿಟಿ ಬೇಕು ಅಂದರೆ ಸ್ವಲ್ಪ ಒಪಾಸಿಟಿಲಿ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಕಂಪೋಸಿಟ್ ಮೋಡ್ ಆದಮೇಲೆ ನಮಗೆ ನೆಕ್ಸ್ಟ್ ಆಪ್ಷನ್ ಇರೋದು ಇಲ್ಲಿ ಸ್ಟೆಬಲೈಸೇಷನ್ ಅಂದರೆ ನಮ್ಮ ಫುಟೇಜ್ನ ಸ್ಟೆಬಲೈಸ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ನಮ್ಮದೇನಾದರೂ ಬೈ ಚಾನ್ಸ್ ಏನಾದರೂ ಶೇಕಿ ಫುಟೇಜ್ ಇತ್ತು ಅಂದರೆ ಸ್ಟೆಬಲೈಸ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇದನ್ನ ಎಕ್ಸಾಂಪಲ್ ನೋಡೋದಾದರೆ ನಾನು ಅದಕ್ಕೆ ಸಪ್ರೇಟ್ ಒಂದು ಕ್ಲಿಪ್ ತೊಗೋತೀನಿ. ಕ್ಲಿಪ್ ತೊಗೊಂಡಾದ್ಮೇಲೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಈ ಕ್ಲಿಪ್ಪು ಸ್ವಲ್ಪ ಶೇಕಿ ಫುಟೇಜ್ ಇದೆ. ಸೊ ಇದನ್ನು ಸ್ಟೆಬಲೈಸ್ ಮಾಡೋಕ್ಕೆ ನಾವು ಇಲ್ಲಿ ಇನ್ಸ್ಪೆಕ್ಟರ್ ಟ್ಯಾಬಲ್ಲಿ ಸ್ಟೆಬಲೈಸೇಷನ್ನ ಆನ್ ಮಾಡಿಕೊಂಡು ಇಲ್ಲಿ ಮೋಡ್ ಇರುತ್ತೆ, ಪರ್ಸ್ಪೆಕ್ಟಿವ್ ಮೋಡ್, ಕ್ಯಾಮ್ರಾ ಲಾಕ್, ಝೂಮ್, ಕ್ರಾಪಿಂಗ್ ರೇಷಿಯೋ, ಸ್ಮೂತ್, ಸ್ಟ್ರೆಂತ್ ಅಂತ. ಫಸ್ಟ್ ನಾವು ಒಂದು ಬೇಸಿಕ್ಕಾಗಿ ಸ್ಟೆಬಲೈಸ್ ಮಾಡೋದಾದರೆ ಇಲ್ಲಿ ಸ್ಟೆಬಲೈಸ್ ಕ್ಲಿಕ್ ಮಾಡ್ತು ಅಂದರೆ ಕ್ಲಿಪ್ನ ಅನಲೈಸ್ ಮಾಡಿ ಸ್ಟೆಬಲೈಸ್ ಮಾಡುತ್ತೆ. ಇದನ್ನ ಪ್ರಿವ್ಯೂ ನೋಡೋದಾದರೆ ನೋಡಿದ್ವಲ್ಲ, ಆಲ್ಮೋಸ್ಟ್ ಒಂದೇ ಕ್ಲಿಕ್ಕಲ್ಲಿ ಶೇಕಿ ಫುಟೇಜ್ನ ಸ್ಟೆಬಲೈಸ್ ಮಾಡುತ್ತೆ. ಇದನ್ನ ಆಫ್ ಮಾಡಿ ಇನ್ನೊಂದ್ಸರಿ ನೋಡಿದ್ರೆ ಈ ಕ್ಲಿಪ್ಪು ತುಂಬ ಶೇಕಿ ಆಗಿದೆ. ಈಗ ಸ್ಟೆಬಲೈಸ್ ಆನ್ ಮಾಡ್ತು ಅಂದರೆ ಕ್ಲಿಪ್ಪು ಈಗ ಸ್ಮೂತಾಗಿ ಮೂವ್ ಆಗ್ತಾ ಇದೆ. ಸೊ ಇಲ್ಲಿ ಮೋಡಲ್ಲಿ ಸ್ಟೆಬಲೈಸಿಗೆ ನಮಗೆ 3 ಥರ ಆಪ್ಷನ್ ಬರುತ್ತೆ. ಒಂದು ಪರ್ಸ್ಪೆಕ್ಟಿವ್, ಸಿಮಿಲಾರಿಟಿ, ಟ್ರಾನ್ಸ್ಲೇಷನ್ ಅಂತ. ಆಲ್ಮೋಸ್ಟು ಸ್ವಲ್ಪ ಶೇಕಿ ಫುಟೇಜ್ ಇತ್ತು ಅಂದರೆ ನಮಗೆ ಪರ್ಸ್ಪೆಕ್ಟಿವಲ್ಲೇ ನೀಟಾಗಿ ಸ್ಟೆಬಲೈಸ್ ಆಗುತ್ತೆ. ಬೈ ಚಾನ್ಸ್ ಏನಾದರೂ ಸ್ವಲ್ಪ ಜಾಸ್ತಿ ಶೇಕ್ ಇದೆ ಅಂತ ಅಂದರೆ ಸಿಮಿಲಾರಿಟಿ ಕೊಟ್ಟು ಸ್ಟೆಬಲೈಸ್ ಬೇಕಿದ್ರೂ ಮಾಡ್ಕೋಬೋದು. ನೆಕ್ಸ್ಟು ಟ್ರಾನ್ಸ್ಲೇಷನ್. ಈ 3 ಮೋಡ್ನ ಒಂದ್ಸರಿ ಚೆಕ್ ಮಾಡಿ ನಿಮಗೆ ಯಾವುದು ಸೂಟಬಲ್ ಅನಿಸುತ್ತೆ, ಯಾವುದ್ರಲ್ಲಿ ನೀಟಾಗಿ ಸ್ಟೆಬಲೈಸ್ ಆಗುತ್ತೆ ಅಂತ ಚೆಕ್ ಮಾಡಿ ನಾವು ಮೋಡ್ನ ಸೆಲೆಕ್ಷನ್ ಮಾಡ್ಕೋಬೋದು. ನೆಕ್ಸ್ಟು ಇನ್ನೊಂದು ಆಪ್ಷನ್ ಇದೆ ಇಲ್ಲಿ ಝೂಮ್ ಮತ್ತು ಕ್ಯಾಮ್ರಾ ಲಾಕ್ ಅಂತ.
ಈ ಕ್ಯಾಮ್ರಾ ಲಾಕ್ ಏನು ಮಾಡುತ್ತೆ ಅಂದರೆ ನಾನಿಲ್ಲಿ ಕ್ಯಾಮ್ರಾ ಲಾಕ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ನೆಕ್ಸ್ಟು ಸ್ಟೆಬಿಲೈಸ್ ಕೊಡ್ತೀನಿ. ಸ್ಟೆಬಿಲೈಸ್ ಕೊಟ್ಟಿದ ತಕ್ಷಣ ಇದು ನಮ್ಮ ಫುಟೇಜ್ನ ಸ್ವಲ್ಪ ಕ್ರಾಪ್ ಮಾಡುತ್ತೆ. ಕ್ರಾಪ್ ಮಾಡಿ ಇದು ಈ ಆಪ್ಷನ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ನಮ್ಮ ಕ್ಯಾಮ್ರಾ ಮೂಮೆಂಟ್ ಆಗೋದನ್ನ ಸ್ಟಿಲ್ ಮಾಡಿ ಕ್ಯಾಮ್ರಾ ಲಾಕ್ ಮಾಡಿ ಸ್ಟೆಬಿಲೈಸ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಆ ಥರ ಕ್ಯಾಮ್ರಾನ ಸ್ಟಿಲ್ ಮಾಡಿದಾಗ ನಮಗೆ ಸ್ವಲ್ಪ ಕ್ರಾಪಿಂಗ್ ರೇಷೋ ಅಂದರೆ ನಮ್ಮ ಕ್ಲಿಪ್ಪು ಸ್ವಲ್ಪ ಝೂಮ್ ಆಗುತ್ತೆ. ಅಂದರೆ ನಮಗೆ ಒರಿಜಿನಲ್ ಏನು ಕ್ರಾಪಿಂಗ್ ರೇಷೋ ಇರುತ್ತೆ ಅದು ಬರೋಲ್ಲ, ಸ್ವಲ್ಪ ಝೂಮ್ ಆಗುತ್ತೆ. ಬೈ ಚಾನ್ಸ್ ಏನಾದರೂ ಜಾಸ್ತಿ ಶೇಕ್ ಇತ್ತು ಅಂದರೆ ನಾವು ಬೇಕಿದ್ರೆ ಕ್ಯಾಮ್ರಾ ಲಾಕ್ನ ಯೂಸ್ ಮಾಡ್ಕೋಬೋದು. ಕ್ಯಾಮ್ರಾ ಲಾಕ್ ತೆಗೆದಾದ್ಮೇಲೆ ನಮಗೆ ಇಲ್ಲಿ ಕ್ರಾಪಿಂಗ್ ರೇಷಿಯೋ, ಸ್ಮೂತ್, ಸ್ಟ್ರೆಂತ್ ಅಂತ 3 ಆಪ್ಷನ್ ಇರುತ್ತೆ. ಈ 3 ಆಪ್ಷನಲ್ಲಿ ನಮ್ಮ ಕ್ರಾಪಿಂಗ್ ರೇಷಿಯೋ ಎಷ್ಟು ಬೇಕೋ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ನಮಗೆ ಸ್ಟೆಬಿಲೈಸ್, ಸ್ಟ್ರೆಂತ್ ಮತ್ತು ಸ್ಮೂತ್ ಎಷ್ಟು ಬೇಕೋ ಅಷ್ಟನ್ನು ನಾವಿಲ್ಲಿ ಆಪ್ಷನ್ಸಲ್ಲಿ ನಾವು ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ಕ್ಲಿಪ್ನ ಸ್ಟೆಬಿಲೈಸ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಇನ್ಸ್ಪೆಕ್ಟರ್ ಟ್ಯಾಬಲ್ಲಿ ನೆಕ್ಸ್ಟ್ ಇಲ್ಲೊಂದು ಆಪ್ಷನ್ ಇದೆ, ಇದು ಹೈಡ್ ಆಗಿದೆ. ಸ್ಪೀಡ್ ಚೇಂಜ್ ಅಂತ ಒಂದು ಆಪ್ಷನ್ ಇದೆ, ಇದು ಹೈಡ್ ಆಗಿದೆ. ಇದನ್ನ ಎನೇಬಲ್ ಡಿಸೇಬಲ್ ಮಾಡೋಕ್ಕಾಗಲ್ಲ. ಇದನ್ನ ಕ್ಲಿಕ್ ಮಾಡ್ತು ಅಂದರೆ ನಮಗೆ ಇಲ್ಲೊಂದು ಟ್ಯಾಬ್ ಓಪನ್ ಆಗುತ್ತೆ. ಈ ಟ್ಯಾಬ್ ಓಪನ್ ಆದಮೇಲೆ ನಮಗಿಲ್ಲಿ ಕ್ಲಿಪ್ಪಲ್ಲಿ ಇದ್ರದ್ದು ಸ್ಪೀಡ್ ಚೇಂಜು, ಸ್ಟಿಲ್ ಫ್ರೇಮ್ಸು ಏನೇನು ಮಾಡ್ಬೋದು ಅದನ್ನು ಇಲ್ಲೇ ಮಾಡ್ಬೋದು. ಬೈ ಚಾನ್ಸ್ ಈ ಕ್ಲಿಪ್ಪು ಹೀಗೆ ಫ್ರಂಟಿಗೆ ಮೂವ್ ಆಗ್ತಾ ಇದೆ, ಇದನ್ನ ನಾನು ಒಂದೇ ಕ್ಲಿಕ್ಕಲ್ಲಿ ರಿವರ್ಸಲ್ಲಿ ಕ್ಲಿಪ್ಪು ಮೂವ್ ಆಗಬೇಕು. ಆ ಥರ ಮಾಡೋದಾದರೆ ನನಗೆ ಡೈರೆಕ್ಷನ್ ಆಪ್ಷನ್ ಇದೆಯಲ್ಲ, ಇಲ್ಲಿ ಬಂದು ಇಲ್ಲಿ ರಿವರ್ಸ್ ಅಂತ ಒಂದು ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡ್ತೀನಿ. ಇದನ್ನು ಕ್ಲಿಕ್ ಮಾಡಾದಮೇಲೆ ಒಂದೇ ಕ್ಲಿಕ್ಕಲ್ಲಿ ನಾನೀಗ ಪ್ಲೇ ಮಾಡ್ತು ಅಂದರೆ ಈ ಕ್ಲಿಪ್ಪು ರಿವರ್ಸಲ್ಲಿ ಪ್ಲೇ ಆಗ್ತಾ ಇದೆ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ. ನೆಕ್ಸ್ಟು ಅದನ್ನು ಮತ್ತೆ ಫಾರ್ವರ್ಡ್ ಕ್ಲಿಕ್ ಮಾಡ್ತು ಅಂದರೆ ನನಗೆ ಫಾರ್ವರ್ಡಲ್ಲಿ ಪ್ಲೇ ಆಗುತ್ತೆ. ಹೀಗೆ ಒಂದೇ ಕ್ಲಿಕ್ಕಲ್ಲಿ ಫಾರ್ವರ್ಡು ಮತ್ತು ರಿವರ್ಸು ಎರಡನ್ನೂ ಮಾಡ್ಬೋದು. ನೆಕ್ಸ್ಟ್ ಇದ್ರ ಪಕ್ಕ ಇನ್ನೊಂದು ಆಪ್ಷನ್ ಇದೆ, ಇದು ಸ್ಟಿಲ್ ಫ್ರೇಮ್. ನೆಕ್ಸ್ಟು ಇದನ್ನು ಕ್ಲಿಕ್ ಮಾಡಿದಾಗ ನನಗೆ ಈ ಪ್ಲೇ ಹೆಡ್ ಅಬ್ಸರ್ವ್ ಮಾಡ್ತಿದ್ದೀರಲ್ಲ, ಈ ಪ್ಲೇ ಹೆಡ್ಡಲ್ಲಿ ನಾನಿಲ್ಲಿ ಇದನ್ನು ಸ್ಟಿಲ್ ಫ್ರೇಮ್ನ ಕ್ಲಿಕ್ ಮಾಡ್ತೀನಿ. ಸ್ಟಿಲ್ ಫ್ರೇಮ್ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಇಲ್ಲೊಂದು ಆಟೋಮೆಟಿಕ್ಕಾಗಿ ಕಟ್ ಜನ್ರೇಟ್ ಆಗುತ್ತೆ. ಈ ಕಟ್ ಏನಂದರೆ ನನಗೆ ಈ ಕ್ಲಿಪ್ಪು ಇಲ್ಲಿ ಪ್ಲೇ ಆಗ್ತಾ ಇದೆ. ನೆಕ್ಸ್ಟು ಆ ಕಟ್ ಆದಮೇಲೆ ನೆಕ್ಸ್ಟು ಉಳಿದಿದ್ದು ಏನು ಕ್ಲಿಪ್ ಇದೆ ಅದು ಒಂದು ಸ್ಟಿಲ್ ಫ್ರೇಮ್ ಆಗುತ್ತೆ. ಅಂದರೆ ಒಂದು ಫ್ರೇಮು ಸ್ಟಿಲ್ ಆಗೋಗುತ್ತೆ, ಅಂದರೆ ಫೋಟೋ ಲೆಕ್ಕಕ್ಕೆ ಒಂದು ಫ್ರೇಮ್ ಆಗುತ್ತೆ. ಇಲ್ಲಿಂದ ಪ್ಲೇ ಮಾಡಿ ಈ ಪಾಯಿಂಟಲ್ಲಿ ಸ್ಟಿಲ್ ಆಯಿತು. ನಾವು ಸ್ಟಿಲ್ ಫ್ರೇಮ್ನ ಎಷ್ಟು ಲೆಂತ್ ಆದರೂ ಇದನ್ನು ಇನ್ಕ್ರೀಸು ಮತ್ತು ಡಿಕ್ರೀಸ್ ಮಾಡ್ಕೋಬೋದು. ಸೊ ಇಲ್ಲಿ ನೆಕ್ಸ್ಟ್ ಆಪ್ಷನ್ನು ಸ್ಪೀಡ್ ಅಂತಿದೆ. ಇಲ್ಲಿ ನಾವು ಸ್ಪೀಡ್ ಚೇಂಜ್ ಮಾಡ್ಕೋಬೋದು ಕ್ಲಿಪ್ಪಲ್ಲಿ, ಅಂದರೆ ಸ್ಲೋ ಮೋಷನ್ನು ಮತ್ತು ಫಾಸ್ಟು ಎರಡನ್ನೂ ಇಲ್ಲೇ ಚೇಂಜ್ ಮಾಡ್ಕೋಬೋದು. ಇದು ಹೇಗೆ ಅಂದರೆ ನಾನಿಲ್ಲಿ ಸ್ಪೀಡನ್ನ ಇನ್ಕ್ರೀಸ್ ಮಾಡಿದ್ದೀನಿ, ಒಂದು 200ಗೆ 200+ ಇಟ್ಟಿದ್ದೀನಿ. ಸ್ಪೀಡ್ ಚೇಂಜ್ ಆಗಿದ ತಕ್ಷಣ ಇಲ್ಲಿ ಕ್ಲಿಪ್ಪು ತುಂಬ ಫಾಸ್ಟಾಗಿ ಮೂವ್ ಆಗ್ತಾ ಇದೆ. ಅಂದರೆ ಬೈ ಚಾನ್ಸ್ ನಾನು ಇದನ್ನ ಒಂದು 500 ಇಡ್ತೀನಿ. 500 ಇಟ್ಟಾಗ ಹೀಗೆ ಕ್ಲಿಪ್ ಫಾಸ್ಟಾಗಿ ಮೂವ್ ಆಗುತ್ತೆ. ಇದನ್ನೇ ನಾನು ಒಂದು 50 ಅಂತ ಚೂಸ್ ಮಾಡ್ತು ಅಂದರೆ ಇಲ್ಲಿ ಸ್ಲೋ ಮೋಷನಲ್ಲಿ ಕ್ಲಿಪ್ಪು ಮೂವ್ ಆಗ್ತಾ ಇದೆ. ಸೊ ಇದು ಸ್ಪೀಡ್ ಚೇಂಜು ನಾವು ಇಲ್ಲಿ ಬೇಕಿದ್ರೂ ಮಾಡ್ಬೋದು. ಮತ್ತು ಇಲ್ಲಿ ಫ್ರೇಮ್ಸ್ ಪರ್ ಸೆಕೆಂಡ್ ಅಂತಿದೆ, ಇಲ್ಲಿ ನಾವು ಎಷ್ಟು ಫ್ರೇಮ್ಸ್ ಪರ್ ಸೆಕೆಂಡಲ್ಲೂ ಕೂಡ ಚೂಸ್ ಮಾಡಿಕೊಂಡು ನಾವು ಈಗ ನನಗೆ ಒಂದು 60 ಫ್ರೇಮ್ಸ್ ಪರ್ ಸೆಕೆಂಡ್ ಬೇಕು ಅಂದರೆ ಇಲ್ಲಿ 60 ಕೊಟ್ಟಿದ್ದೀನಿ. ಇಲ್ಲಿ ಸ್ಪೀಡು ಆಟೋಮೆಟಿಕ್ಕಾಗಿ ಸೆಟ್ ಆಗುತ್ತೆ. ಇಲ್ಲಿ ಸೆಟ್ ಆದಮೇಲೆ ನಾನು ಪ್ರಿವ್ಯೂ ನೋಡ್ತು ಅಂದರೆ ಸ್ವಲ್ಪ ಫಾಸ್ಟಾಗಿ ಪ್ಲೇ ಆಗ್ತದೆ. ಇದನ್ನೇ ನಾನಿಲ್ಲಿ 24 ಫ್ರೇಮ್ ಅಂತ ಕೊಟ್ಟು ಅಂದರೆ ನೆಕ್ಸ್ಟು ಇಲ್ಲಿ ಮಾಮೂಲಿ ವಿಡಿಯೋ ಏನು ಕ್ವಾಲಿಟಿ ಇದೆ ಸ್ಪೀಡಲ್ಲಿ ಅದೇ ಕ್ವಾಲಿಟಿಲಿ 24 ಪರ್ ಸೆಕೆಂಡಲ್ಲಿ ಪ್ಲೇ ಆಗ್ತಾಯಿದೆ. ಸ್ಪೀಡು 96ಗೆ ಸೆಟ್ ಆಗಿದೆ. ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನಿಲ್ಲಿ ಬೈ ಚಾನ್ಸ್ ಈ ಸ್ಪೀಡನ್ನ ನಾನು ಒಂದು 1000 ಏನಾದರೂ ಇಟ್ಟೆ ಅಂದರೆ, ಓಕೆ ಕೊಟ್ಟೆ ಅಂದರೆ ನನಗೆ ಇಲ್ಲಿ ಕ್ಲಿಪ್ಪು ಚಿಕ್ಕದಾಯಿತು. ನನಗೆ ಇಲ್ಲಿ ಟೈಮ್ ಲೈನಲ್ಲಿ ಸ್ಪೇಸ್ ಜಾಸ್ತಿ ಆಯಿತು. ನೆಕ್ಸ್ಟ್ ಮುಂದೆ ಇರೋ ಕ್ಲಿಪ್ಸ್ನ ನಾನು ಮ್ಯಾನ್ಯುವಲ್ ಆಗಿ ಇಲ್ಲಿ ತೊಗೊಬಂದು ನಾನಿಲ್ಲಿ ಹಾಕೋಬೇಕಾಗತ್ತೆ. ಇದನ್ನು ಅವಾಯ್ಡ್ ಮಾಡೋಕ್ಕೆ ನಾನು ಇಲ್ಲಿ ರಿಪೆಲ್ ಟೈಮ್ ಲೈನ್ ಅಂತ ಒಂದು ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡ್ತು ಅಂದರೆ ಕ್ಲಿಕ್ ಮಾಡಿ ನಾನು ನೆಕ್ಸ್ಟ್ ಇದನ್ನು ಒಂದು 1000ಗೆ ಸೆಟ್ ಮಾಡಿ ಕ್ಲಿಕ್ ಕೊಟ್ಟರೆ ಆಟೋಮೆಟಿಕ್ಕಾಗಿ ಅದ್ರ ಫ್ರಂಟಲ್ಲಿರೋ ಕ್ಲಿಪ್ಪು ಕೂಡ ಟೈಮ್ ಲೈನ್ ಅದ್ರ ಜೊತೆಗೆ ಮೂವ್ ಆಗುತ್ತೆ. ಇದು ಆಟೋಮೆಟಿಕ್ಕಾಗಿ ನಾವು ರಿಪಲ್ ಸೀಕ್ವೆನ್ಸ್ನ ಅಡ್ಜಸ್ಟ್ ಮಾಡ್ಕೋಬೇಕು ಅಂದರೆ ನಾವಿಲ್ಲಿ ರಿಪಲ್ ಟೈಮ್ ಲೈನ್ ಅಂತ ಆಪ್ಷನ್ ಇದೆಯಲ್ಲ ಇದನ್ನು ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಆಪ್ಷನ್ನು ಇನ್ಸ್ಪೆಕ್ಟರ್ ಟ್ಯಾಬಲ್ಲಿ
ಲೆನ್ಸ್ ಕರೆಕ್ಷನ್ ಅಂತ ಒಂದು ಆಪ್ಷನ್ ಇದೆ. ಈ ಲೆನ್ಸ್ ಕರೆಕ್ಷನ್ ಆಪ್ಷನ್ನು ಇಲ್ಲಿ ರೀಸೆಟ್ ನೆಕ್ಸ್ಟ್ ಬೇರೆ ಕ್ಲಿಪ್ ತೊಗೋತೀನಿ. ಲೆನ್ಸ್ ಕರೆಕ್ಷನ್ ಆಪ್ಷನ್ನ ನಾವು ಎನೇಬಲ್ ಮಾಡ್ಕೊಳ್ತು ಅಂದರೆ ಇದು ಯಾವಾಗ ಯೂಸ್ ಆಗುತ್ತೆ ಅಂದರೆ ಬೈ ಚಾನ್ಸ್ ನಾವು ಒಂದು ಕೆಲವೊಂದು ಟೈಮಲ್ಲಿ ಒಂದು ವೈಡ್ ಆ್ಯಂಗಲ್ ಕ್ಲಿಪ್ಸ್ನ ತೆಗೆದಿರ್ತೀವಿ. ಅದರಲ್ಲಿ ಸೈಡಲ್ಲಿ ಒಂದು ಲೆನ್ಸ್ ಡಿಸ್ಟಾರ್ಷನ್ ಬಂದಿರುತ್ತೆ. ಆ ಡಿಸ್ಟಾರ್ಷನ್ನ ಅವಾಯ್ಡ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ನನಗೆ ಈಗ ಸದ್ಯಕ್ಕೆ ಡಿಸ್ಟಾರ್ಷನ್ ಆಗಿರೋ ಕ್ಲಿಪ್ ಯಾವುದೂ ಇಲ್ಲ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಇಲ್ಲಿ ಡಿಸ್ಟಾರ್ಷನ್ ಅಂತ ಒಂದು ಟ್ಯಾಬ್ ಇದೆಯಲ್ಲ, ಇದನ್ನು ನಾನಿಲ್ಲಿ ಮೂವ್ ಮಾಡ್ತಾಯಿದ್ದೀನಿ, ನಿಮಗೆ ಗೊತ್ತಾಗ್ಬೋದು. ಕ್ಲಿಪ್ ಸೆಲೆಕ್ಷನ್ ಮಾಡ್ಕೋತೀನಿ. ಇಲ್ಲಿ ಕೆಲವೊಂದು ಸರಿ ವೈಡ್ ಆ್ಯಂಗಲ್ ತೆಗೆದಾಗ ಈ ಥರ ನಮಗೆ ಸೈಡ್ ಎಡ್ಜಸ್ಸು ಡಿಸ್ಟಾರ್ಟ್ ಆಗಿರುತ್ತೆ. ಇದನ್ನು ಕ್ಲೀನ್ ಮಾಡೋಕ್ಕೆ, ಇದನ್ನು ಅವಾಯ್ಡ್ ಮಾಡೋಕ್ಕೆ ನಾವಿಲ್ಲಿ ಲೆನ್ಸ್ ಕರೆಕ್ಷನ್ ಯೂಸ್ ಮಾಡ್ತೀವಿ. ಬೈ ಚಾನ್ಸ್ ನಮ್ಮ ಹತ್ರ ಯಾವುದಾದ್ರೂ ಡಿಸ್ಟಾರ್ಷನ್ ಆಗಿರೋ ಫುಟೇಜ್ ಇತ್ತು ಅಂದರೆ ನಾವಿಲ್ಲಿ ಅನಲೈಸ್ ಕೊಟ್ಬಿಟ್ಟು ಅದನ್ನ ಡಿಸ್ಟಾರ್ಷನ್ನ ಈ ಥರ ತೆಗಿಬೋದು. ಬೈ ಚಾನ್ಸ್ ಇಷ್ಟು ಡಿಸ್ಟಾರ್ಟ್ ಆಗಿದೆ, ಇದನ್ನು ರಿಮೂವ್ ಮಾಡಬೇಕು ಅಂದರೆ ನಾವಿಲ್ಲಿ ಅನಲೈಸ್ ಕೊಟ್ಟರೆ ಈ ಥರ ರಿಮೂವ್ ಆಗುತ್ತೆ. ಒಂದು ವಿಯರ್ಡ್ ಆಗಿ ಒಂದು ಕ್ಯಾಮ್ರಾದಲ್ಲಿ ಕೆಲವೊಂದು ವೈಡ್ ಆ್ಯಂಗಲ್ ಲೆನ್ಸಲ್ಲಿ ಡಿಸ್ಟಾರ್ಷನ್ ಕ್ರಿಯೇಟ್ ಆಗಿರುತ್ತೆ. ನಾವು ಕ್ಲಿಪ್ಸ್ ತೆಗೆದಾಗ ಆ ಥರ ಕ್ಲಿಪ್ಸ್ ಏನಾದ್ರು ಇತ್ತು ಅಂದರೆ ನಾವಿಲ್ಲಿ ಲೆನ್ಸ್ ಕರೆಕ್ಷನಲ್ಲಿ ಡಿಸ್ಟಾರ್ಷನ್ನ ಅವಾಯ್ಡ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಆಪ್ಷನ್ ನಮ್ಮ ಇನ್ಸ್ಪೆಕ್ಟರ್ ಟ್ಯಾಬಲ್ಲಿ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ, ಸೂಪರ್ ಸ್ಕೇಲ್ ಅಂತ. ಇದನ್ನ ಎನೇಬಲ್ ಮಾಡಿಕೊಂಡ್ರೆ ನಮಗೆ ಕ್ಲಿಪ್ ಇಮೇಜ್ ಏನಿರುತ್ತಲ್ಲ ಅದು ಸ್ವಲ್ಪ ಬ್ಲರ್ ಆಗಿತ್ತು ಮತ್ತು ಶಾರ್ಪ್ನೆಸ್ ಇಲ್ಲ ಅಂತ ಏನಾದರೂ ಆದರೆ ಇಲ್ಲಿ ನಾವು ಅದನ್ನ ಸ್ವಲ್ಪ ಶಾರ್ಪ್ನೆಸ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀವಿ. ಇಲ್ಲಿ 3 ಆಪ್ಷನ್ ಕೊಟ್ಟಿದ್ದಾರೆ, ಸೂಪರ್ ಸ್ಕೇಲ್ ಮತ್ತು ಶಾರ್ಪ್ನೆಸ್ ಮತ್ತು ನಾಯ್ಸ್ ರಿಡಕ್ಷನ್ ಅಂತ. ಇಲ್ಲಿ ಸೂಪರ್ ಸ್ಕೇಲಲ್ಲಿ ನಮಗೆ ಎಷ್ಟು ರೇಷೋ ಅಂದರೆ 2x 3x 4x ಎಷ್ಟು ಬೇಕೋ ಅಷ್ಟು ನಾವು ಎನ್ಹಾನ್ಸ್ ಮಾಡ್ಬೋದು. ನಾನಿಲ್ಲಿ 2xನ ಕ್ಲಿಕ್ ಮಾಡಿ ನನಗೆ ಎಷ್ಟು ಶಾರ್ಪ್ನೆಸ್ ಬೇಕು ಅಂತ ಫಾರ್ ಎಕ್ಸಾಂಪಲ್ ನೋಡೋದಾದರೆ ನಾನಿಲ್ಲಿ ಫುಲ್ ಇಡ್ತಾ ಇದ್ದೀನಿ. ಫುಲ್ ಇಟ್ಟಾಗ ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಲ್ಲ ಶಾರ್ಪ್ನೆಸ್ಸು, ನಾನಿಲ್ಲಿ ಸೂಪರ್ ಸ್ಕೇಲ್ನ ಡಿಸೇಬಲ್ ಮಾಡ್ತಾಯಿದ್ದೀನಿ. ನಮ್ಮ ಕ್ಲಿಪ್ಪು ಸ್ವಲ್ಪ ಶಾರ್ಪ್ನೆಸ್ ಆಗ್ತಾಯಿದೆ. ಅಂದರೆ ನಾವಿಲ್ಲಿ ಬೈ ಚಾನ್ಸ್ ಏನಾದ್ರು ಫುಲ್ ಇಟ್ಟರೆ ಕೆಲವೊಂದು ವಿಯರ್ಡ್ ಆಗಿ ಅಂದರೆ ಒಂದು ವಿಯರ್ಡ್ ಶಾರ್ಪ್ನೆಸ್ ಬರುತ್ತೆ. ಅಂದರೆ ಅಷ್ಟು ಅದು ಕ್ವಾಲಿಟಿ ಚೆನ್ನಾಗಿರಲ್ಲ. ನಮಗೆ ಎಷ್ಟು ಬೇಕು ಅಷ್ಟು ಶಾರ್ಪ್ನೆಸ್ ಇಟ್ಕೋಬೋದು. ಮತ್ತು ಇಲ್ಲೂ ಕೂಡ ನಮಗೆ ನಾಯ್ಸ್ ರಿಡಕ್ಷನ್ ಇದೆ. ಅಂದರೆ ನಮ್ಮ ಕಲರ್ ಪೇಜಲ್ಲಿ ನಾಯ್ಸ್ ರಿಡಕ್ಷನ್ ಇದೆಯಲ್ಲ ಆ ಥರ ವರ್ಕ್ ಆಗೋಲ್ಲ ಇದು ಸ್ವಲ್ಪ ನಮಗೆ ಶಾರ್ಪ್ನೆಸ್ನ ಮ್ಯಾನೇಜ್ ಮಾಡೋಕ್ಕೋಸ್ಕರ ನಾಯ್ಸ್ ರಿಡಕ್ಷನ್ ವರ್ಕ್ ಆಗುತ್ತೆ. ಇದು ಅಡ್ವಾನ್ಸ್ ಲೆವೆಲ್ ನಾಯ್ಸ್ ರಿಡಕ್ಷನ್ ಅಲ್ಲ. ನಾವಿಲ್ಲಿ ನಾಯ್ಸ್ ರಿಡಕ್ಷನ್ನ ಇದನ್ನ ಸ್ವಲ್ಪ ಮೂವ್ ಮಾಡಿ ಅಡ್ಜಸ್ಟ್ ಮಾಡ್ತು ಅಂದರೆ ನಮಗೆ ಬೈ ಚಾನ್ಸ್ ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀವಲ್ಲ ಖಾಲಿ ಸ್ಪೇಸಲ್ಲಿ ಇಲ್ಲಿ ನಾಯ್ಸ್ ಇದೆ. ಇದನ್ನ ನಾನು ಫುಲ್ ಇಟ್ಟರೆ ಇಲ್ಲಿ ನಾಯ್ಸ್ ಕ್ಲಿಯರ್ ಆಗ್ತಾ ಇದೆ. ಈ ಥರ ನಾವು ಶಾರ್ಪ್ನೆಸ್ಸು ಮತ್ತು ನಾಯ್ಸ್ ರಿಡಕ್ಷನ್ ಮಾಡಿಕೊಂಡು ಸ್ವಲ್ಪ ಅಂದರೆ ಒಂದು ಮಿನಿಮಲ್ ರೇಂಜಲ್ಲಿ ಸ್ವಲ್ಪ ನಮ್ಮ ಫುಟೇಜ್ನ ಸ್ವಲ್ಪ ಶಾರ್ಪ್ನೆಸ್ ಇನ್ಕ್ರೀಸ್ ಮಾಡ್ಕೋಬೋದು. ಇಲ್ಲಿ 3x ಇದೆ ಮತ್ತು 4x ಇದೆ. ಆಮೇಲೆ ನಮಗೆ ಶಾರ್ಪ್ನೆಸ್ಸು ಯಾವ ಥರ ಬೇಕು, ಹೈ, ಲೋ, ಮೀಡಿಯಮ್, ಹೈ ಅಂತ 3 ಆಪ್ಷನ್ ಇದೆ. ಅದೇ ಥರ ನಾಯ್ಸ್ ರಿಡಕ್ಷನಲ್ಲೂ ಅಷ್ಟೇ 3 ಆಪ್ಷನ್ ಇದೆ. ನಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಸೂಪರ್ ಸ್ಕೇಲಲ್ಲಿ ಶಾರ್ಪ್ನೆಸ್ನ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಇಲ್ಲಿ ಉಳಿದಿರೋದು ಇನ್ನೊಂದು ಆಪ್ಷನ್ ಇದೆ, ರೀಟೈಮ್ ಆ್ಯಂಡ್ ಸ್ಕೇಲಿಂಗ್ ಅಂತ. ರೀಟೈಮ್ ಆ್ಯಂಡ್ ಸ್ಕೇಲಿಂಗು ಇದು ನಾವು ಕ್ಲಿಪ್ನ ಫಾಸ್ಟ್ ಮಾಡೋಕ್ಕೆ ಮತ್ತು ಸ್ಲೋ ಮಾಡೋಕ್ಕೆ ಯೂಸ್ ಮಾಡುವಂಥದ್ದು. ಪ್ರಿಫರ್ ಮಾಡೋದು ರೀಟೈಮ್ ಆ್ಯಂಡ್ ಸ್ಕೇಲಿಂಗ್ನ ನಾವು ಈ ಆಪ್ಷನಲ್ಲಿ ಯೂಸ್ ಮಾಡೋಕ್ಕೂ ಮುಂಚೆ ಯೂಸ್ ಮಾಡೋದು ಅಷ್ಟು ಕನ್ವೀನಿಯೆಂಟ್ ಇರಲ್ಲ ಅನ್ಕೋತೀನಿ. ಯಾಕಂದರೆ ಇಲ್ಲಿಗಿಂತ ನಾವು ಸ್ಪೀಡ್ ಕಂಟ್ರೋಲ್, ನಾನು ಮುಂದೆ ಸ್ಪೀಡ್ ರ್ಯಾಂಪಿಂಗ್ ಎಕ್ಸಾಂಪಲ್ ಕೊಡಬೇಕಾದ್ರೆ ಅಲ್ಲಿ ಇದೇ ಆಪ್ಷನ್ನ ಅಲ್ಲಿ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ನಾವು ಸ್ಪೀಡ್ ರ್ಯಾಂಪ್ ಮಾಡಬೇಕಾದ್ರೆ ಇದೇ ಸೇಮ್ ಆಪ್ಷನ್ನು ರೀಟೈಮ್ ಆ್ಯಂಡ್ ಸ್ಕೇಲಿಂಗು ಅಲ್ಲಿ ನಮಗೆ ಇಲ್ಲಿಗಿಂತ ಜಾಸ್ತಿ ಕಂಟ್ರೋಲ್ ಸಿಗುತ್ತೆ. ಅದಕ್ಕೋಸ್ಕರ ನಾವು ಇದನ್ನ ಯಾವಾಗಲೂ ಇನ್ಸ್ಪೆಕ್ಟರ್ ಟ್ಯಾಬಲ್ಲಿ ಯೂಸ್ ಮಾಡೋ ಬದಲು ನಾವು ಸ್ಪೀಡ್ ರ್ಯಾಂಪಿಂಗ್ ಟೆಕ್ನಿಕಲ್ಲಿ ಯೂಸ್ ಮಾಡೋದು ಒಳ್ಳೆಯದು. ನೆಕ್ಸ್ಟು ನಾನಿಲ್ಲಿ ಕೆಲವೊಂದು ಶಾರ್ಟ್ಕಟ್ಸ್ ಹೇಳ್ತೀನಿ. ನಮಗೆ ಇಲ್ಲಿ ಟೈಮ್ ಲೈನು ನಮ್ಮ ಕ್ಲಿಪ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಈ ಥಂಬ್ನೈಲು ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಇದು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಬೇಕು ಅಂದರೆ ನಮ್ಮ ಕೀಬೋರ್ಡಲ್ಲಿ ಶಿಫ್ಟ್ ಬಟನ್ ಪ್ರೆಸ್ ಮಾಡಿಕೊಂಡು ನಮ್ಮ ಮೌಸಲ್ಲಿ ಸ್ಕ್ರಾಲ್ ಬಟನ್ ಇರುತ್ತಲ್ಲ ಅದನ್ನು ಸ್ಕ್ರಾಲ್ ಮಾಡ್ತು ಅಂದರೆ ನಮಗೆ ಹಿಂಗೆ ಥಂಬ್ನೈಲು ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಅಲ್ಲಿ ನಮ್ಮ ಟೈಮ್ ಲೈನಲ್ಲಿ ಈ ನಮ್ಮ ಕ್ಲಿಪ್ಪಿಂದು ಥಂಬ್ನೈಲ್ ವ್ಯೂ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇದೆ. ಅದನ್ನೇ ನಾವು ಆಲ್ಟ್ ಪ್ರೆಸ್ ಮಾಡಿಕೊಂಡು ನಾವು ಸ್ಕ್ರಾಲ್ ಬಟನ್ನ ಮೂವ್ ಮಾಡ್ತು ಅಂದರೆ ನಮ್ಮ ಟೈಮ್ ಲೈನು ಸ್ವಲ್ಪ ದೊಡ್ಡದು ಮತ್ತು ಚಿಕ್ಕದು ಹೋಗೋಕ್ಕೆ ಯೂಸ್ ಆಗುತ್ತೆ. ಆಲ್ಟ್ ಪ್ರೆಸ್ ಮಾಡಿಕೊಂಡು ಸ್ಕ್ರಾಲ್ ಮಾಡ್ತು ಅಂದರೆ ನಮ್ಮ ಟೈಮ್ ಲೈನ್ನ ಎಷ್ಟು ಸೈಜ್ ಬೇಕಿರೋ ಅಡ್ಜಸ್ಟ್ ಮಾಡ್ಕೋಬೋದು.
ಅದೇ ಶಿಫ್ಟ್ ಪ್ರೆಸ್ ಮಾಡಿಕೊಂಡು ನಾವು ಸ್ಕ್ರಾಲ್ ಮಾಡ್ತು ಅಂದರೆ ನಮ್ಮ ಟೈಮ್ಲೈನಲ್ಲಿ ತಮ್ನೇಲ್ ವ್ಯೂ ಇದೆಯಲ್ಲ ಅದನ್ನು ಯಾವ ಸೈಜಲ್ಲಿ ಬೇಕಿದ್ರೂ ಇಟ್ಕೋಬೋದು. ಅದೇ ಥರ ನಮ್ಮ ಇಲ್ಲಿ ವ್ಯೂವರ್ ಕಾಣಿಸ್ತಾ ಇದೆಯಲ್ಲ, ಇಲ್ಲೂ ಅಷ್ಟೇ ನಾವು ನಮ್ಮ ಸ್ಕ್ರಾಲ್ ಬಟನ್ನ ಮೂವ್ ಮಾಡ್ತು ಅಂದರೆ ನಮ್ಮ ವ್ಯೂವರು ಸ್ವಲ್ಪ ಚಿಕ್ಕದು ದೊಡ್ಡದು ಆಗುತ್ತೆ. ಅದೇ ಥರ ನಮ್ಮ ಸ್ಕ್ರಾಲ್ ಬಟನ್ನ ಪ್ರೆಸ್ ಮಾಡಿ ಡ್ರ್ಯಾಗ್ ಮಾಡ್ತು ಅಂದರೆ ನಮ್ಮ ವ್ಯೂವರ್ನ ಎಲ್ಲಿಗೆ ಬೇಕೋ ಅಲ್ಲಿಗೆ ಅಡ್ಜಸ್ಟ್ ಮಾಡ್ಕೋಬೋದು. ಈ ಥರ ಅಡ್ಜಸ್ಟ್ ಮಾಡಿ ನಾವು ಈ ಥರ ಫ್ರೇಮಲ್ಲಿ ಯಾವ ಪ್ಲೇಸಲ್ಲಿ ಬೇಕಿದ್ರೂ ನಾವು ಝೂಮ್ ಮಾಡಿ ನೋಡ್ಕೋಬೋದು. ಅಂದರೆ ಕೆಲವೊಂದು ಸರಿ ಡೀಟೇಲ್ಸ್ ನೋಡೋಕ್ಕೋಸ್ಕರ ಯೂಸ್ ಆಗುತ್ತೆ. ಇನ್ನೊಂದು ಸರಿ ಹೇಳ್ತೀನಿ, ನಮ್ಮ ಸ್ಕ್ರಾಲ್ ಬಟನ್ ಇದೆಯಲ್ಲ ಅದನ್ನು ಪ್ರೆಸ್ ಮಾಡಿ ಮೂವ್ ಮಾಡ್ತು ಅಂದರೆ ನಮ್ಮ ವ್ಯೂವರು ಮೂವ್ ಆಗುತ್ತೆ. ಅದೇ ಥರ ಸ್ಕ್ರಾಲ್ ಮಾಡಿದ್ರೆ ಝೂಮ್ ಆಗೋದು, ಝೂಮ್ ಔಟ್ ಆಗೋದು ಆಗುತ್ತೆ. ಸೊ ಇದಿಷ್ಟು ಇನ್ಸ್ಪೆಕ್ಟರ್ ಟ್ಯಾಬ್ ನೋಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಪೀಡ್ ರ್ಯಾಂಪಿಂಗ್ ಬಗ್ಗೆ ನೋಡೋಣ.